ಸಂಗೀತಕ್ಕಾಗಿಲ್ಲ, ಸಂಗೀತ ನೋಡಿದ್ರೆ ವಿನಯ್ಗಾಗಿ ಬರಲ್ಲ. ಎರಡು ಕಡೆಯಿಂದನೂ ಒಂಥರ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ನೋಡ್ತೀರಾ? ಮಾರ್ಕ್ಸ್ ತೆಗ್ತೀರಾ? ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ಕಾರ್ತಿಕ್, ಸಂಗೀತ. ಯಾಕೆ? ಪ್ರತಾಪ್ ಚೆನ್ನಾಗಿ ಆಡ್ತಾನೆ. ಗೇಮ್ ಅಂದ್ರೆ ಬಂದಾಗ ಗೇಮ್ ಆಡಲ್ಲಲ್ವಾ? ಚೆನ್ನಾಗಿ ಆಡ್ತಾನಲ್ಲ, ಎಷ್ಟೊಂದು ಆಡಿದಾನೆ ಎಲ್ಲರೂ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ಸಂಗೀತ, ವಿನಯ್. ಜಗಳ ಜಾಸ್ತಿ ಇರ್ಬೇಕಂತೇಳಿ ಅವ್ರಿಬ್ರು ಆಯ್ಕೆ ಮಾಡಿದೀರಾ? ಅಮ್ಮ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟಮ್ಮ? ಕಾರ್ತಿಕ್ ಯಾಕೆ? ನ್ಯಾಚುರಲ್ ಆಗಿದ್ದಾರೆ, ಏನೇ ಇದ್ರು ಫೇರ್ ಆಡ್ತಾರೆ. ಕ್ಲಾಸ್ ಚೆನ್ನಾಗಿ ಆಡ್ತಾ ಇದ್ದಾರಾ? ತನಿಷಾ ಇದ್ದಾರಲ್ವಾ? ತನಿಷಾನು ಇದ್ದಾರೆ, ಬಟ್ ತನಿಷಾನ್ ಬ್ಯಾಕ್ ಬೋನ್ ಅಂತ ಯಾವಾಗಲೂ ಕಾರ್ತಿಕ್ ನಿಂತ್ಕೊಂಡಿರ್ತಾರೆ. ಎಲ್ಲರಿಗೂ ಫ್ರೆಂಡ್, ಗುಡ್ ಫ್ರೆಂಡ್. ಗುಡ್ ಫ್ರೆಂಡ್ ಬಟ್ ಯಾವಾಗಲೂ ಸಪೋರ್ಟ್ ಮಾಡೋದು, ಒಳ್ಳೆ ಥರ ಆಡೋದು, ಎಂಟರ್ಟೈನ್ ಮಾಡೋದು ಕಾರ್ತಿಕ್. ಇವರು ಡ್ರೋನ್ ಪ್ರತಾಪ್ ಇದ್ದಾರಲ್ಲಮ್ಮ? ಡ್ರೋನ್ ಪ್ರತಾಪು ಬರೀ ಗೇಮಿಗೆ ಅಷ್ಟೇ, ಸ್ಟ್ರಾಟಜಿಗೆ ಅಷ್ಟೇ. ಬಟ್ ಕಾರ್ತಿಕ್ ಜೆನ್ಯೂನ್ ಆಗಿ ಆಡ್ತಿದ್ದಾರೆ. ಮೈಕಲ್ಲೂ ಹಂಗೆ ನೋಡೋಕೆ ಕೆಲವೊಂದು ಆಟ ಅಂತ ಬಂದಾಗ ಜೆನ್ಯೂನ್ ಆಗಿ ಆಡ್ತಾರೆ. ಅಲ್ಲ, ಅಗ್ರೆಸಿವ್ ಅಂತ ಜಾಸ್ತಿ ಆಗುತ್ತೆ. ವಿನಯ್ ಅವರ ಆಟ ವಿನಯ್ ಇಷ್ಟ ಆಗುತ್ತೆ ನಮ್ಮ ಜಗಳದಾಗ ಅಂತೆ. ಜಗಳ ಆಡೋದು ಇಷ್ಟ ಆಗಲ್ಲ, ಜಗಳ ಆಡೋದು ಇಷ್ಟ ಆಗಲ್ವಾ? ಚೆನ್ನಾಗಿದ್ದ ವಿನಯ್ ಇಷ್ಟ ಆಗ್ತದೆ. ವಿನಯ್ ಇಷ್ಟ ಆಗ್ತಾರೆ. ಇದು ಸಂಗೀತ ಸಂಗೀತ ಮೈಂಡ್ ಗೇಮ್ ಜಾಸ್ತಿ. ಕಣ್ಣು ಹೋದ್ವಲ್ಲ, ಸೋಪಿನ ನೀರು ಹಾಕಿದ್ರಲ್ವಾ? ಅದು ಇಷ್ಟ ಆಗಿಲ್ಲ. ಡ್ರೋನ್ ಪ್ರತಾಪ್ಗೆ ಅವರು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ಸರ್ ಮಾತಾಡಬೇಕಿತ್ತು ಅಂತ ಅನಿಸ್ತು. ಸಂಗೀತ ಮತ್ತು ಪ್ರತಾಪ್ ಪರವಾಗಿ ಎಲ್ಲೋ ಅದು ಬಂದು ಬೇರೆದೆಲ್ಲ ಟಾಪಿಕ್ ಎತ್ತಬೇಕಾದ್ರೆ ಅದನ್ನ ಎತ್ತಿ ಮಾತಾಡ್ಬೋದು, ಜಸ್ಟಿಸ್ ಕೊಡ್ಬೋದು. ಫೈನಲ್ ಆಗಿ ಯಾರು ಬರ್ಬೋದು? ಮೈಗೆ ಕಾರ್ತಿಕ್ ಮತ್ತು ವಿನಯ್ ಬರ್ಬೋದು. ಫೈನಲ್ ಆಗಿ ಸುದೀಪ್ ಸರ್ ಯಾವ ಥರ ನಿಲ್ಸ್ಕೊಡ್ತಾರಮ್ಮ ಭಾನುವಾರ ಶನಿವಾರ? ತುಂಬ ಚೆನ್ನಾಗಿ ಫಸ್ಟ್ 9 ಸೀಸನ್ಸ್ಗಿನ ಈ ಸೀಸನ್ ಡಿಫ್ರೆಂಟ್ ಆಗಿದೆ. ಲೈಕ್ ಇದು ಮಾತುಕತೆ ಎಲ್ಲ ತುಂಬ ಚೆನ್ನಾಗಿ ನಡ್ಕೊಡ್ತಾ ಇದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ. 9 ಇದಕ್ಕನ್ನ 10ನೇ ಸೀಸನ್ ಆಗಿದೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ನೋಡ್ಬೋದು. ಅಲ್ಲ, ಜಗಳ ನಿದ್ರೆ ಎಂಟರ್ಟೈನ್ಮೆಂಟ್ ಆಗ್ತಾ, ನಿಮಗೆ ಗೇಮ್ ಇದ್ರೆ ಚೆನ್ನಾಗಿರ್ತದೆ. ಬಿಗ್ ಬಾಸ್ ಅಲ್ಲಿ ಏನು ಚೆನ್ನಾಗಿ ಕಂಟೆಂಟ್ ಇತ್ತು? ಎಲ್ಲದೂ ಬಿಗ್ ಬಾಸ್ ಬಂದು ಹೆಣ್ಮಕ್ಳಿಂದ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತ್ಕೊಂಡಿದ್ದಾರೆ. ಅನುಸರಿಸ್ಬೇಕು ಅಂತ ಕಲ್ತ್ಕೊಂಡಿದ್ದಾರೆ. ಹೌದು, ಗೊತ್ತಾಯ್ತಾ? ಯಾರ ಹತ್ರ ಹೆಂಗೆ ಮಾತಾಡಬೇಕು ಕಲ್ತ್ಕೊಳ್ತಾ ಇದ್ದಾರೆ. ಮನೇಲಿ ತಾಯಿ ತಂದೆ ಹತ್ರ ಕಲ್ತ್ಕೊಂಡಿಲ್ಲ. ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಕಲ್ತಿದ್ದಾರೆ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಕಲ್ತಿದ್ದಾರೆ. ಫ್ರೆಂಡ್ ಇದ್ರೆ ಸಂಬಂಧಿಕ ಎಲ್ಲ ಅದಕ್ಕೆ ಹೇಗಿರಬೇಕು ಅಂತ ಕಲ್ತ್ಕೊಂಡಿದ್ದಾರೆ ಹೆಣ್ಮಕ್ಳು. ಫೈನಲ್ ಆಗಿ ಯಾರು ಬರ್ಬೋದು? ಕಾರ್ತಿಕ್ ಕಾರ್ತಿಕ್ ಬರ್ಬೋದು, ವಿನಯ್ ಬರ್ಬೋದು ಅಂತ. ವಿನಯ್. ವಿನಯ್. ನಿಮ್ಮ ಓಟ್ ಯಾರಿಗಮ್ಮ? ಕಾರ್ತಿಕ್. ಕಾರ್ತಿಕ್ಗೆ. ನಿಮ್ಮ ಹೆಸರಮ್ಮ? ಕೃಷ್ಣವೇಣಿ. ಮೇಡಮ್, ನಿಮ್ಮ ಹೆಸರು? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ ಅಮ್ಮ? ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ರಮ್ಮ ಬಿಗ್ ಬಾಸ್ ಅಲ್ಲಿ? ಡ್ರೋನ್ ಪ್ರತಾಪ. ಯಾಕೆಮ್ಮ? ಎಲ್ಲ ಕಾಂಟ್ರವರ್ಸಿ. ಯಾವ ಥರ ಇರ್ಬೇಕು ನೋಡಿ ಬಿಗ್ ಬಾಸ್ ಅಲ್ಲಿ ಹೇಳಿ? ಅಂದ್ರೆ ಗೇಮ್ ಇರ್ಬೇಕಾ, ಜಗಳ ಇರ್ಬೇಕಾ, ಎಂಟರ್ಟೈನ್ ಇರ್ಬೇಕಾ, ಯಾವ ಥರ ಇರ್ಬೇಕು? ಮತ್ತೆ ಏನಿದೆಯಮ್ಮ ಬಿಗ್ ಬಾಸ್ ಅಲ್ಲಿ? ಯಾರಿಂದ ಆಗ್ತಾ ಇದೆಯಮ್ಮ ಜಗಳ? ವಿನಯ್, ಸಂಗೀತ. ಸಂಗೀತನಿಂದ ಅವರಿಬ್ಬರೇ ಜಗಳ ಗಂಟೆ. ಡ್ರೋನ್ ಪ್ರತಾಪ್ ಇದ್ದಾರಲ್ಲಮ್ಮ, ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ? ಸೇಫ್ ಗೇಮ್. ಅಲ್ಲ, ಜನಕ್ಕೆ ಕಣ್ಣೀರು ಸಿಂಪಾದಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಾದಿನಿಂದ ಮರಳಾಗ್ಯಾರ ಅಂತ ಹೇಳ್ತಾ ಇದ್ದಾರಲ್ಲ. ಯಾರು ಬರ್ಬೋದು ಫೈನಲ್ ಆಗಿ? ಕಾರ್ತಿಕ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ? ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರಮ್ಮ? ವಾರ ವಾರ ಹೆಸರು ಅಲ್ಲ, ಅವರಿಬ್ಬರು ಜಗಳ ಗಂಟೆ. ವಿನಯ್ ನೋಡಿದ್ರೆ ಸಂಗೀತಕ್ಕಾಗಿಲ್ಲ, ಸಂಗೀತ ನೋಡಿದ್ರೆ ವಿನಯ್ಗಾಗಿ ಬರಲ್ಲ. ಎರಡು ಕಡೆಯಿಂದನೂ ಒಂಥರ ಚೆನ್ನಾಗಿರುತ್ತೆ. ಅವರಿಬ್ರು ಇರ್ಬೇಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ. ನಿಮ್ಮ ಓಟು? ಕಾರ್ತಿಕ್. ಯಾಕೆ? ಇನ್ನೋಸೆಂಟ್ ನೋಡಿದ್ರೆ ಒಂಥರ ಅನಿಸ್ತಾರೆ. ಪಾಪ ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರಾ? ಇದು ಡ್ರೋನ್ ಪ್ರತಾಪ್ ಇದ್ದಾರಲ್ವ, ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಟಾಸ್ ಎಲ್ಲ? ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಯಾವಾಗಲೂ ಕಾಣಿಸ್ಕೊಡಲ್ಲ. ಗೇಮಲ್ಲಿ ಅಂದ್ರ ತಕ್ಷಣ ಎಲ್ಲೋ ಒಂದು ಮೂಲೆ ಕುಂತಿರ್ತಾರೆ, ಕಾಣಿಸಲ್ಲ. ಎಲ್ಲರೂ ಡ್ರೋನ್ ಪ್ರತಾಪ್ ಅಂತ ಓಟ್ ಹಾಕ್ತೀವಿ ಅಂತ ಇರ್ತಾರೆ. ಕಣ್ಣೀರಿಗೆ ಸಿಂಪತಿ ಆದ್ರೇನಂತ. ಅವರು ಚೆನ್ನಾಗಿ ಆಡ್ತಿದ್ದಾರೆ ಪಾಪ. ಫುಲ್ಲು ಏನೂ ಆಡ್ದೇನೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮಾಡೋಕ್ಕೆ. ಚೆನ್ನಾಗೇ ಆಡ್ತಿದ್ದಾರೆ. ಬಟ್ ನಂಗೆ ಸಂಗೀತ ಮತ್ತು ವಿನಯ್ ಇಷ್ಟ. ಮತ್ತು ಕಾರ್ತಿಕ್ಕು ನಾನು ಓಟ್ ಹಾಕ್ಬೇಕು ಅಂದರೆ ಕಾರ್ತಿಕ್.
ಕಾರ್ತಿಕ್ ತನಿಷಾ ಇದಾರಲ್ವಾ? ತನಿಷಾನು ಇದ್ದಾರೆ, ಬಟ್ ನಂಗೆ ನಮ್ರತ ಇಷ್ಟ ಆಗ್ತಾರೆ. ಯಾಕೆ? ಒಬ್ಬೊಬ್ರದ್ದು ಒಂದೊಂದು ಥರ ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ, ಅಲ್ಲ ಟಾಸ್ ಚೆನ್ನಾಗಿ ಆಡಲ್ಲ ಅಂದ ತಕ್ಷಣ ಒಂಥರ ಬಕೀಟು ಚಮಚ ಅಂತ ಒಂಥರ ಅಭಿಪ್ರಾಯ ಬರ್ತಲ್ವಾ ಜನಗಳಿಗೆ? ಹೌದು, ಬಟ್ ಅವರು ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಮತ್ತೆ ನೋಡೋಕೆ ಚೆನ್ನಾಗಿದ್ದಾರೆ. ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ ಅನಿಸ್ತಾ ಇರುತ್ತೆ. ಮತ್ತು ಅವ್ರು ಆಡಬೇಕಾದ್ರೂ ಎಲ್ಲೂ ಹಂಗೆ ಅನಿಸಲ್ಲ, ಬಟ್ ಅವ್ರ ಜೊತೆಲಿದ್ದಾರೆ ಅಂದಿದ ತಕ್ಷಣ ಚಮಚನಕ್ಕೂ ಆಗಲ್ಲ. ಸುದೀಪ್ ಸರ್ ಯಾವ ಥರ ನಿಂತ್ಕೊತಾರೆ? ಸುದೀಪ್ ಸರ್ ಬಿಗ್ ಬಾಸಲ್ಲಿ ಭಾನುವಾರ ಶನಿವಾರ ಸುದೀಪ್ ಸರ್ ಬಂದು ನಿಂತ್ಕೊತಾರಲ್ವಾ, ಯಾವ ಥರ ನಿಂತ್ಕೊಡ್ತಾರೆ? ತುಂಬ ಚೆನ್ನಾಗಿದೆ. ಅವರಿಂದನೇ ಅಶೋಕ್. ನಿಮ್ಮ ಹೆಸರು? ಪವಿತ್ರ. ಇದು ಯಾವ ಬಿಗ್ ಬಾಸ್ ನೋಡ್ತೀರಾ? ಮಾರ್ಕ್ಸ್ ತೆಗ್ತೀರಾ? ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ಕಾರ್ತಿಕ್ ಸಂಗೀತ ಯಾಕೆ? ಪ್ರತಾಪ್ ಚೆನ್ನಾಗಿ ಆಡ್ತಾನೆ. ಕಾರ್ತಿಕ್ ಚೆನ್ನಾಗಿದೆ. ಗೇಮ್ ಅಂದ್ರೆ ಬಂದಾಗ ಗೇಮ್ ಆಡಲ್ಲಲ್ವಾ? ಚೆನ್ನಾಗಿ ಆಡ್ತಾನಲ್ಲ, ಎಷ್ಟೊಂದು ಆಡಿದ್ದಾನೆ ಎಲ್ಲಕ್ಕಿಂತ ಚೆನ್ನಾಗಿ ಆಡ್ತಾನೆ. ಚೆನ್ನಾಗಿ ಆಡಿದಾರ. ಫೈನಲ್ ಆಗಿ ಅವರೇ ಬರ್ಬೋದಾ? ಡ್ರೋನ್ ಪ್ರತಾಪ್ ಅವ್ರು ಮೂವರು ಬರ್ತಾರೆ ಟಾಪ್ 5. ಯಾರ್ಯಾರು? ಸಂಗೀತ, ಕಾರ್ತಿಕ್, ಪ್ರತಾಪ್, ತನಿಷಾನು ಬರ್ತಾರೆ. ತನಿಷಾ ಬಿಗ್ ಬಾಸ್ಗೆ ಬೆಂಕಿ ಚೆನ್ನಾಗಿ ಆಡ್ತಾ ಇದ್ದಾಳ. ವಿನಯ್ ಯಾಕೆ? ಜಗಳನೇ ವಿನಯನಿಂದ. ದಿನ ಇರಲಿ ಅಂದ್ರೆ ಮನೆ ಇನ್ನೂ ಚೆನ್ನಾಗಿರೋದು. ಜಗಳ ಇದ್ರೆ ಚೆನ್ನಾಗಿರೋದಾ? ಅಲ್ಲ, ಎಲ್ಲರೂ ಯಾರ ಮನೆ ತಂದಿರ್ತಿಲ್ಲ, ಚೆನ್ನಾಗಿರೋದು ದಿನ ಇದ್ದಿಲ್ಲ. ಓ ಹೌದಾ? ಸಂಗೀತ ಅವಳನ್ನ ಅವ್ನು ದಿನ ಇದ್ದಿದ್ದಕ್ಕೆ ಅವಳು ಅಷ್ಟೊಂದು ಅವಳನ್ನೆಲ್ಲ ಕಡೆ ಕೆಣ್ಕಿನೇ ಅವಳು ಅಷ್ಟೊಂದು ಇದು ಮಾಡೋದು ಇಲ್ಲ. ಅವಳು ಚೆನ್ನಾಗಿ ಆಡ್ತಾಳೆ, ಎಲ್ಲರಿಗೂ ಚೆನ್ನಾಗಿ ಆಡ್ತಾಳೆ. ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ವಿನಯನೇ ಜಗಳ ಆಡ್ತಾ ಇದ್ದಾರೆ. ಯಾರಂತೂ ಜಗಳ ಆಗಲ್ಲ, ಅವ್ರಿಬ್ಬರಂತೂ ಜಗಳ ಬರ್ತಾರೆ. ತುಕಾಲಿ ಸಂತೋಷ ಇದಾರಲ್ವಾ ಕಾಮಿಡಿ ವರ್ಕ್? ಸೂಪರಾ? ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಕಾಮಿಡಿ ಎಲ್ಲ ವರ್ಕ್ ಆಗುತ್ತಾ? ಮಕ್ಕಳಿಗೆ ಅಂತ ಕೊಟ್ಟಿದ್ರು. ಟೀಚರ್ ಯಾರು ಚೆನ್ನಾಗಿದ್ದಾರೆ? ಮಾಸ್ಟ್ರು ಎಷ್ಟು ಟೀಚರ್? ತುಕಾಲಿ. ಫೈನಲಿಗೆ ಯಾರು ಬರ್ಬೋದು ಹೇಳಿ? ಟಾಪ್ 5 ಸಂಗೀತ, ಕಾರ್ತಿಕ್, ಪ್ರತಾಪ್ ಇರ್ತಾನೆ, ವಿನಯ್ ಇರ್ತಾನೆ, ವರ್ತೂರ್ ಬರ್ಬೋದು. ವರ್ತೂರು ಇಲ್ಲ ತುಕಾಲಿ. ಸುದೀಪ್ ಸರ್ ಭಾನುವಾರ ಶನಿವಾರ ಯಾವ ಥರ ರೇಟ್ ಕೊಡ್ತಾರೆ? ಸುದೀಪ್ ಸರ್ ಭಾನುವಾರ ಶನಿವಾರ ಅಂತ ನಾವು ಸುದೀಪ್ ಸರ್ ನೋಡೋಕ್ಕೆ ಕಾಯ್ತಿದ್ವಿ. ಅಲ್ಲ ಹೋಗಿ ಫಸ್ಟ್ ಇವತ್ತು ಅದೇ ಮಾಡೋದು. ಹೋಗಿ ಅದೇ ಮಾಡೋದು. ಸುದೀಪ್ ಸರ್ನ ನೋಡೋದು. ನಿಮ್ಮ ಓಟು? ನಿಮ್ಮ ಹೆಸರು? ಶಾಲಿನಿ.